ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಬಿಗಿನರ್ಸ್ ತುಂಬ ಈಸಿಯಾಗಿ ಹಾಕೋಂಥ ಡಿಸೈನ್ ತೋರಿಸ್ತಾ ಇದ್ದೀನಿ. ಯಾವುದೇ ಬೀಡ್ಸ್ ಬೇಡ ಅನ್ನೋರಿಗೆ ಸಿಂಪಲ್ಲಾಗಿ 200-250 ಒಳಗಡೆಗೆ ಬೇಕು ಅನ್ನೋರಿಗೆ ಈ ಡಿಸೈನ್ನ ನೀವು ಹಾಕ್ಕೊಡ್ಬೋದು. ಇದನ್ನು ನಾನು 200ಗೆ ಹಾಕ್ಕೊಟ್ಟಿದ್ದೀನಿ. ಇದಕ್ಕಿಂತ ಏನು ಜಾಸ್ತಿ ಬೇಕಾಗಲ್ಲ, ಯಾಕಂದರೆ ಬೀಡ್ಸ್ ಏನೂ ಇಲ್ಲ. ಹಂಗಾಗಿ ಇಲ್ಲಿ ನಾನು ಬಟ್ಟೆಗೆ 2 ಸರಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ ಮೇಲೆ ಇವಾಗ 1, 2, 3, 4 ಚೈನು ಅಥವಾ 5 ಚೈನ್ ಆದರೂ ಹಾಕ್ಬೋದು. ಕುಚ್ಚು ಹಾಕೋ ಜಾಗದಲ್ಲಿ 4 ಅಥವಾ 5 ಚೈನ್ ಹಾಕ್ಬಿಟ್ಟು ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಈಗ 1, 2 ಚೈನ್ ಹಾಕ್ತೀನಿ, ಮತ್ತು ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ತೀನಿ. ತುಂಬ ಈಸಿಯಾಗಿದೆ, ಹಾಗಾಗಿ ವಿಡಿಯೋನ ನಾನು ಸ್ವಲ್ಪ ಫಾಸ್ಟಾಗಿ ಮಾಡಿದ್ದೀನಿ. ಬಿಗಿನರ್ಸು ಸಹ ಈಸಿಯಾಗಿ ನೋಡ್ಕೋಬೋದು. ನೋಡಿ, 4 ಚೈನ್ ಅಥವಾ 5 ಚೈನ್ ಹಾಕಿರಿ. ಅದಾದಮೇಲೆ ಲಾಕ್ ಆದಮೇಲೆ 2 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಇಲ್ಲಿ ಕಾಣ್ತಾ ಇದೆಯಲ್ಲ 2 ಚೈನ್ ಲಾಕ್ ಒಳಗಡೆಗೆ ಇವಾಗ ನಾವು 2 ಚೈನ್ ಹಾಕ್ತೀನಿ. ಹಾಕ್ಬಿಟ್ಟು ಸೂಜಿ ಮೇಲೆ ದಾರ ತೊಗೊಂಡು 2ರಿಂದ 1, 2ರಿಂದ 1. ಇವಾಗ ಫಸ್ಟಿಗೆ ನಾವು ಏನು 2 ಚೈನ್ ಹಾಕಿದ್ವಲ್ಲ ಅದನ್ನು ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡು ಇವಾಗ ಟೋಟಲಾಗಿ 3 ಆಯಿತು. ಈಗ ಇದು 4ನೇ ಕಂಬ ಹಾಕ್ತಾಯಿದ್ದೀನಿ. 1, 2, 3, 4 ಆಯಿತು. ಇವಾಗ 5ನೇದು ಕಂಬ ಹಾಕ್ತಾಯಿದ್ದೀನಿ. 5, ಇದಿವಾಗ 6. ಇದಕ್ಕಿಂತ ಜಾಸ್ತಿ ಬೇಡ, 5 ಹಾಕಿದ್ರೂ ಕರೆಕ್ಟಾಗಿ ಆಗುತ್ತೆ. ನೋಡಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡೈರೆಕ್ಟಾಗಿ ಈ ಸ್ಮಾಲ್ ಮಿನಿ ಆರ್ಚ್ನ ನೀವು ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಈಗ ಪಕ್ಕದಲ್ಲೇ ಆರ್ಚಿಗೆ ನಾವು ಮತ್ತೆ ಯಾವಾಗ್ಲೂ ಇಲ್ಲಿ ಏನು ಇತ್ತಲ್ಲ ಆರ್ಚ್ ಒಳಗಡೆ ಹಾಕ್ತಿದ್ವಿ, ಬಟ್ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ನಾನಲ್ಲಿ ಮತ್ತೆ 2 ಚೈನ್ ಹಾಕ್ತೀನಿ. 2 ಚೈನ್ ಹಾಕ್ಬಿಟ್ಟು ಪಕ್ಕದಲ್ಲಿ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ ಇವಾಗ 2 ಚೈನ್ ತೊಗೋಬೇಕು. 2 ಚೈನ್ ತೊಗೊಂಡು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಮತ್ತೆ ಆ 2 ಚೈನ್ ಏನು ಹಾಕಿ ಲಾಕ್ ಮಾಡಿದ್ವಲ್ಲ ಆ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಕಂಬಗಳನ್ನ ಹಾಕಬೇಕು. 2ರಿಂದ 1, 2ರಿಂದ 1 ಕಂಬ. ಇದೇ ಥರನೇ ಫಸ್ಟಿಗೆ ಏನು ನಾವು 2 ಚೈನ್ ಹಾಕಿದ್ವಲ್ಲ ಅದನ್ನು ಕನ್ಸಿಡರ್ ಮಾಡಿಕೊಂಡು ಟೋಟಲಾಗಿ 5ರಿಂದ 6 ಕಂಬಗಳನ್ನ ಹಾಕಬೇಕು. ಅದಕ್ಕಿಂತ ಜಾಸ್ತಿ ಹಾಕ್ಬಿಟ್ರೆ ತುಂಬ ಟೈಟ್ ಆಗಿಬಿಡುತ್ತೆ, ಆಮೇಲೆ ಫೋಲ್ಡ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ಹಾಕಿದರೆ ಸಾಕು. ಕಂಬ ಹಾಕೋಕ್ಕೆ ಬಂದರೆ ಸಾಕು. ನೋಡಿ, ತುಂಬ ಈಸಿಯಾಗಿ ನೀವು ಯಾವುದೇ ಬೀಡ್ಸ್ ಯೂಸ್ ಮಾಡ್ದೇ ನೀವು ಈ ಥರದ್ದು ಡಿಸೈನ್ ಹಾಕ್ಕೊಟ್ರೆ 200ನ ನೀವು ಚಾರ್ಜ್ ಮಾಡ್ಬೋದು. ಇವಾಗ ಲಾಕ್ ಮಾಡಿದ್ದೀನಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಬಿಟ್ಟು ಮತ್ತಿವಾಗ 1, 2, 3, 4, 5 ಚೈನ್ ಹಾಕ್ತೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಆದಮೇಲೆ ಮತ್ತೆ 2 ಚೈನ್ ಹಾಕ್ತೀನಿ. ಇಲ್ಲಿ ಏನು ಡಿಫ್ರೆನ್ಸ್ ಅಂದರೆ 2 ಚೈನ್ ಹಾಕಿ ಲಾಕ್ ಮಾಡಿ ಆ ಏನು 2 ಚೈನಿಗೆ ಹಾಕಿರ್ತೀವಿ ಆ ಚೈನಿಗೆ ನಾನು ಕಂಬಗಳನ್ನ ಹಾಕ್ಕೊಂಡು ಹೋಗ್ತೀನಿ. ಮುಂಚೆ ಎಲ್ಲ ನಾವು ಡೈರೆಕ್ಟಾಗಿ ಈ ಏನು ಆರ್ಚ್ ಇರುತ್ತಲ್ಲ ಆರ್ಚ್ ಪಕ್ಕದಲ್ಲೇ ಅದ್ರ ಮಧ್ಯದಲ್ಲೇ ನಾವು ಹೋಗ್ಬಿಟ್ಟು ಸೈಡಲ್ಲಿ ಆರ್ಚ್ಗಳನ್ನ ಹಾಕ್ತಿದ್ವಿ. ಬಟ್ ಸ್ವಲ್ಪ ಚೇಂಜಸ್ ಇರಲಿ, ಅದಕ್ಕೆ ಇದಕ್ಕೆ ಒಂದೊಂದು ಆರ್ಚಿಗೆ ಒಂಚೂರು ಗ್ಯಾಪ್ ಇರಲಿ ಅಂತ ಹೇಳ್ಬಿಟ್ಟು ನಾನು ಈ ಥರ ಹಾಕಿ ಕೊಟ್ಟಿದ್ದೀನಿ. ತುಂಬ ಇಷ್ಟಪಟ್ಟರು ಕಸ್ಟಮರು. ತುಂಬ ಸಿಂಪಲ್ ಆಗಿದೆ ಮತ್ತು ನಾನು ಇದೇ ಥರನೇ ಕೇಳ್ತಾ ಇದ್ದೆ. ತುಂಬ ಈಸಿಯಾಗೂ ಹಾಕ್ಬೋದು ನೀವು ಈ ಥರ. ಆಮೇಲೆ ಅವರು ಕಸ್ಟಮರ್ ತುಂಬ ಇಷ್ಟಪಟ್ಟರು. ಚೆನ್ನಾಗಿದೆ, ಸಿಂಪಲ್ ಆಗಿದೆ ಅಂಥೇಳಿ, ಯಾವುದೇ ಬೀಡ್ಸ್ ಬೇಡ ಅಂತ ಹೇಳಿದ್ದಕ್ಕೆ ನಾನು ಈ ಥರ ಅವರಿಗೆ ಹಾಕ್ಕೊಟ್ಟೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ, ಹೊಸಬ್ರಾಗಿದ್ದರೆ, ಅಕಸ್ಮಾತ್ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರನೇ ಬೀಡ್ಸ್ ಇಲ್ಲದೇ ಹಾಕಿರೋಂಥ ಕುಚ್ಚು ಡಿಸೈನ್ಸ್ನ ನಾನು ತೋರಿಸಿದ್ದೀನಿ, ಹಾಕಿದ್ದೀನಿ. ನೀವು ನೋಡ್ಬೋದು, ಬ್ರೈಡಲ್ ವಿತೌಟ್ ಬೀಡ್ಸ್ ಕುಚ್ಚು ಡಿಸೈನ್ ಅಂತ ನಾನು ಥಂಬ್ನೇಲ್ನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ ನೋಡಿ, ನನ್ನ ಚಾನಲ್ನಲ್ಲಿ ನಿಮಗೆ ಈಸಿಯಾಗಿ ಸಿಗುತ್ತೆ. ಚಾನಲಲ್ಲಿ ಹೋಗ್ಬಿಟ್ಟು ವೀಡಿಯೋಸ್ನಲ್ಲಿ ಹೋದರೆ ಅಲ್ಲಿ ಎಲ್ಲ ಓಲ್ಡು, ಪಾಪ್ಯುಲರು ಮತ್ತು ಓಲ್ಡೆಸ್ಟು, ನ್ಯೂ ಎಲ್ಲವೂ ಇರುತ್ತೆ. ಅದರಲ್ಲಿ ನೋಡಿ ಚೆಕ್ ಮಾಡಿಕೊಂಡು ನೀವು ನೋಡ್ಬೋದು. ವಿತೌಟ್ ಬೀಡ್ಸ್ ಅಂತ ನೋಡಿದ್ರೂ ಥಂಬ್ನೇಲ್ನಲ್ಲಿರುತ್ತೆ, ಚೆಕ್ ಮಾಡಿ ನೋಡಿ. ಯಾರಿಗಾದ್ರೂ ಬೇಕು ಅಂದರೆ ಹಾಕ್ಕೊಡ್ಬೋದು. ಇದೇ ಥರನೇ ಬ್ರೈಡಲ್ನಲ್ಲೂ ನಾನು ಹಾಕಿ ತೋರಿಸಿದ್ದೀನಿ. ಇತ್ತೀಚೆಗೆ ನಾನೊಂದು ಹಾಕಿದ್ದೀನಿ ವಿತೌಟ್ ಬೀಡ್ಸ್ ಬ್ರೈಡಲ್ ಕುಚ್ಚು ಡಿಸೈನು. ಒಂದೇ ಸಿಂಗಲ್ ಸ್ಟೆಪ್ನಲ್ಲಿ ತುಂಬ ದೊಡ್ಡದು ಆರ್ಚ್ ಬರೋ ಥರ ಡಿಸೈನ್ ಹಾಕಿ ತೋರಿಸಿದ್ದೀನಿ, ನೋಡಿ ಚೆಕ್ ಮಾಡಿ. ಇದೇ ಥರನೇ ಇಲ್ಲೂ ಸಹ ಸೇಮ್ ಸ್ವಲ್ಪ ತೋರಿಸ್ತಾ ಇದ್ದೀನಿ. ಒಂದಷ್ಟು
ಇದು ಕರೆಂಟ್ ಪ್ರಾಬ್ಲಮ್ ಆಗಿದ್ದರಿಂದ ನಾನು ಅಲ್ಲಿಗೆ ನಿಂದ್ರಿಸ್ಬಿಟ್ಟಿದ್ದೆ. ಇವಾಗ ಅದಕ್ಕೆ ಇದಿಷ್ಟನ್ನು ಕಂಪ್ಲೀಟ್ ಮಾಡಿ ತೋರಿಸಿ ನಿಮಗೆ ವಿತ್ ಕುಚ್ಚು ಹಾಕಿಬಿಟ್ಟು ತೋರಿಸ್ತೀನಿ. ನಾನಿಲ್ಲಿ ಕುಚ್ಚು ಬಂದು 130ರಿಂದ 140 ಕುಚ್ಚು ಕಟ್ಟಿದ್ದೀನಿ. ಬ್ರೈಡಲ್ ಸೀರೆಗೆ ನೀವು ಹಾಕುವಾಗ ಯಾವಾಗಲೂ 150 ಸ್ಟ್ಯಾಂಡ್ಸ್ ಆಫ್ ತೊಗೊಳ್ಳಿ, ತುಂಬ ಚೆನ್ನಾಗಿ ಕಾಣಬೇಕಲ್ಲ. ಹಂಗಾಗಿ ಬ್ರೈಡಲ್ ಸ್ಯಾರಿ ಅಂದಾಗ ಕುಚ್ಚು ಸ್ವಲ್ಪ ತಿಕ್ಕಾಗಿದ್ದರೆ ತುಂಬ ಲುಕ್ ಇರುತ್ತೆ ಅಂತ ಹೇಳ್ಬಿಟ್ಟು 150 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ ನೀವು ತೊಗೊಂಡು ಕುಚ್ಚು ಕಟ್ಬೋದು. ಇಲ್ಲಿ ನಾನು 130 ಹಾಕಿ ಕುಚ್ಚು ಕಟ್ಟಿದ್ದೀನಿ. ಏನು 5 ಚೈನ್ ಇದೆಯಲ್ಲ ಅಲ್ಲೆಲ್ಲ ಸ್ವಲ್ಪ ಬೇಬಿ ಕುಚ್ಚು ಕಟ್ಟಿ ನಾನು ತೋರಿಸ್ತೀನಿ ನೋಡಿ. ಇವಾಗ ಇದಕ್ಕೆ ನಾನು ಬೇಬಿ ಕುಚ್ಚು ಬೇಕು ಅಂದರು, ಅದಕ್ಕೆ ನಾನು ಬೇಬಿ ಕುಚ್ಚು ಹಾಕಿ ಕೊಟ್ಟಿದ್ದೀನಿ. ಶಾರ್ಟ್ಸಿಗೆ ಮಾಡ್ಕೊಂಡು ನೋಡಿ, ತುಂಬ ಚಿಕ್ಕದಾಗಿದೆ. ನಾನು ಹತ್ರದಿಂದ ತೋರಿಸಿದಾಗ ಸ್ವಲ್ಪ ದೊಡ್ಡದು ಕಾಣುತ್ತೆ, ಬಟ್ ಬೇಬಿ ಕುಚ್ಚು ನಾನು ಇದಕ್ಕೆ ಕಟ್ಟಿರೋದು 120ರಿಂದ 130 ಹಾಕಿ ಕಟ್ಟಿದ್ದೀನಿ ನೋಡಿ. ಯಾವುದೇ ಬೀಡ್ಸ್ ಇಲ್ಲದೇ ತುಂಬ ಸಿಂಪಲ್ಲಾಗಿ. ಇದನ್ನೇ ನೀವು ಕುಚ್ಚು ಬೇಡ ಅನ್ನೋರಿಗೆ ಬಾರ್ಡರ್ ಲೈನ್ ಡಿಸೈನ್ ಸಹ ಹಾಕಿ ಕೊಡ್ಬೋದು. ಬಾರ್ಡರ್ ಲೈನ್ ಡಿಸೈನ್ ಹಾಕುವಾಗ ಕುಚ್ಚು ಬೇಡ ಬೀಡ್ಸ್ ಯೂಸ್ ಮಾಡಿ ಬಾರ್ಡರ್ ಲೈನ್ ಹಾಕಿ ಅಂದಾಗೂ ನೀವು ನಾನೇನಿಲ್ಲಿ ಕುಚ್ಚು ಕಟ್ಟಿದ್ದೀನಲ್ಲ ಅಲ್ಲಿ ಒಂದು ನೆಲ್ಲಿಕಾಯಿ ಗುಂಡು ಥರ ಶೇಪ್ ಬರುತ್ತಲ್ಲ ಬೀಡ್ಸು, ಅಥವಾ ಸರ್ಕಲ್ ಶೇಪ್ ಬೀಡ್ಸು, ಯಾವುದಾದ್ರೂ ಡ್ರಮ್ ಬೀಡು ಯಾವುದಾದ್ರೂ ಹಾಕ್ಬಿಟ್ಟು ಅಲ್ಲಿ ನೀವು ಈ ಥರ ಕುಚ್ಚಿ ಕಟ್ಟು ಕೊಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರಾಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.